ಎಲ್ಲರಿಗೂ ನಮಸ್ಕಾರ. ಇವತ್ತು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಿರೋ ಪ್ರಾಡಕ್ಟ್ ಹೆಸರು ಡಿಕಾನ್ AG ಏರ್ ಅಂತ. ಈಗ ರೈತರದ್ದು ರಿಕ್ವೈರ್ಮೆಂಟ್ ಹೆಂಗಿರುತ್ತೆ ಅಂದರೆ, ಅವ್ರ ಫೀಲ್ಡಲ್ಲಿ ಸುಮಾರು ಬೋರ್ವೆಲ್ ಇರ್ಬೋದು, ಓಪನ್ ವೆಲ್ ಇರ್ತಾವೆ. ಎಲ್ಲ ಬೋರ್ವೆಲ್ಲು ಓಪನ್ ವೆಲ್ಗೆ ಇಂಡಿವಿಜುವಲ್ ಆಗಿ ಆಟೋಮೇಷನ್ ಕಂಟ್ರೋಲರ್ ತಗೊಂಡು ಇಂಡಿವಿಜುವಲ್ ಸಿಮ್ ಹಾಕಿ ಮಾಡೋದಾದರೆ ರಿಚಾರ್ಜ್ ಕಾಸ್ಟ್ ಜಾಸ್ತಿ ಆಗುತ್ತೆ. ಸೊ ಇದರಿಂದ ಈಗೇನು ಡಿಕಾನ್ AG ಏರ್ ಅಂತ ಏನಿದೆ ಅಲ್ಲ, ಸೊ ಇದು ನಮ್ಮದು ಮೇನ್ ಕಂಟ್ರೋಲರು. ಸೊ ಮೇನ್ ಕಂಟ್ರೋಲರ್ ಈ ಥರ ಬರುತ್ತೆ. ಇದರಿಂದ ನೀವು ಮಿನಿಮಮ್ 1 ಮೋಟ್ರ್ ಆಪ್ರೇಟ್ ಮಾಡ್ಬೋದು, ಮ್ಯಾಕ್ಸಿಮಮ್ 20 ಮೋಟ್ರ್ ತನಕ ಆಪ್ರೇಟ್ ಮಾಡ್ಬೋದು. ಅದಾದಮೇಲೆ ನಿಮಗೆ ಆಟೋಮೆಟಿಕ್ ವಾಲ್ ಏನು ಬರ್ತಾವಲ್ಲ, ಸೋಲ್ನಾಯ್ಡ್ ವಾಲು, ಅದನ್ನು ಹೇಳ್ಬೇಕಂದ್ರೆ 512 ವಾಲ್ ಆಪ್ರೇಟ್ ಮಾಡ್ಬೋದು. ಆಮೇಲೆ ಫರ್ಟಿಗೇಷನ್ ನಿಮ್ಗೆ ಅಪ್ ಟು 20 ಟ್ಯಾಂಕ್ಸ್ ತನಕ ಆಪ್ರೇಟ್ ಮಾಡೋಕ್ಕಾಗತ್ತೆ. ಎಟ್ ಎ ಟೈಮ್ ನೀವು 10 to 20 ವಾಲ್ಸ್ ಆಪ್ರೇಟ್ ಮಾಡ್ಬೋದು. ಸೊ ಇದರ ಜೊತೆ ಸೆಟಪ್ ಏನೇನು ಬರ್ತಾವಂದ್ರೆ, ಇದು ಬ್ಯಾಟ್ರಿ ಬ್ಯಾಂಕ್ ಅಂತ ಹೇಳಿ ಇದ್ರ ಜೊತೆಗೆ ಇರುತ್ತೆ. ಅಪ್ ಟು 72 ಅವರ್ಸ್ವರೆಗೂ ನಿಮಗೆ ಸಪೋಸ್ ಝೀರೋ ಸನ್ಲೈಟ್ ಇಲ್ಲ, ಫುಲ್ ಕ್ಲೌಡಿ ಏರಿಯಾ ಇದೆ ಅಂದ್ರೂ ನಮ್ಮದು ಕಂಟ್ರೋಲರ್ ಏನು ಆಫ್ ಆಗಲ್ಲ, ಅಲ್ಲಿವರೆಗೂ ಬ್ಯಾಟ್ರಿ ಬ್ಯಾಕಪ್ ಇರುತ್ತೆ. ಆಮೇಲೆ ಈ ಬ್ಯಾಟ್ರಿ ರಿಚಾರ್ಜ್ ಆಗೋಕ್ಕೆ ಇದು ಸೋಲಾರ್ ಪ್ಯಾನೆಲ್ ಬರುತ್ತೆ. ಇದಕ್ಕೆ ಈ ಥರ ನಾವು ಹೈಟಲ್ಲಿ ಮೌಂಟ್ ಮಾಡಿರ್ತೀವಿ. ಈ ಸೋಲಾರ್ ಪ್ಯಾನೆಲಿಂದ ನಿಮಗೆ ಈ ಬ್ಯಾಟ್ರಿ ಪವರ್ ಬ್ಯಾಂಕ್ ಏನಿದೆ ಅಲ್ಲ, ಬ್ಯಾಟ್ರಿ ಬ್ಯಾಂಕ್ ಅಂತೇಳಿ, ಇದು ಬ್ಯಾಟ್ರಿ ರಿಚಾರ್ಜ್ ಆಗುತ್ತೆ. ನಮ್ಮದು ಇದು ಮಾಸ್ಟರ್ ಕಂಟ್ರೋಲರ್ ಆಪ್ರೇಟ್ ಆಗ್ಬೇಕಂದ್ರೆ ಈ ಬ್ಯಾಟ್ರಿ ಬ್ಯಾಂಕಿಂದ ಇದಕ್ಕೆ ಕನೆಕ್ಷನ್ ಇರುತ್ತೆ. ಅದಾದಮೇಲೆ ಈ ಡಿಕಾನ್ AG ಏರಿಂದ ನೆಕ್ಸ್ಟ್ ನಮ್ಮದು ಮೊಬೈಲ್ ಸ್ಟಾರ್ಟರ್ ಏನಿರ್ತಾವಲ್ಲ, ಸ್ಟಾರ್ಟರ್ ರೂಮ್ ಇರ್ಬೋದು, ಅದಾದಮೇಲೆ ವಾಲ್ ಕಂಟ್ರೋಲಿಂಗು, ಅದು ವೈರ್ಡ್ ಇರ್ಬೋದು, ವೈರ್ಲೆಸ್ ಇರ್ಬೋದು, ಇದರಿಂದ ಕಮ್ಯುನಿಕೇಟ್ ಮಾಡುತ್ತೆ. ಕಮ್ಯುನಿಕೇಟ್ ಹೆಂಗಂದರೆ 2 ಲೋರಾ ಎಂಟೆನಾ ಅಂತ ಬರ್ತಾವೆ, GSM ಮತ್ತು ಲೋರಾ ಎಂಟೆನಾ ಅಂತೇಳಿ. ಈ ಥರ ಸೈಡಲ್ಲಿ ಮೌಂಟ್ ಆಗಿರುತ್ತೆ. ಇದು ಏರ್ ಡಿವೈಸು ಯಾವ ಥರ ಆಪ್ರೇಟ್ ಆಗುತ್ತೆ ಅಂದರೆ, ವಿದಿನ್ 3 ಕಿಲೋಮೀಟರ್ ರೇಡಿಯಸಲ್ಲಿ ನಿಮ್ಮದು ಸ್ಟಾರ್ಟರ್ ಇರ್ಬೋದು, ಆಮೇಲೆ ವಾಲ್ ಕಂಟ್ರೋಲರ್ ಅದೇನು VCN ಅಂತ ಹೇಳಿದ್ವಲ್ಲ ಅದಿರ್ಬೋದು, ಅದು ವಿದಿನ್ 3 ಕಿಲೋಮೀಟರ್ ರೇಡಿಯಸಲ್ಲಿದ್ದರೆ ಇದರಿಂದನೇ ಕಮ್ಯುನಿಕೇಟ್ ಆಗುತ್ತೆ. ಸಪೋಸ್ 3 ಕಿಲೋಮೀಟರ್ಗಿಂತ ಜಾಸ್ತಿ ಇದೆ, ಅಲ್ಲಿಗೆ ಆಗ್ತಿಲ್ಲ ಅಂದರೆ ಮತ್ತೆ ರಿಪೀಟರ್ ಅಂತ ಇನ್ನೊಂದು ಡಿವೈಸ್ ಬರುತ್ತೆ. ಆ ರಿಪೀಟರ್ ಯೂಸ್ ಮಾಡಿಕೊಂಡು ಡಿಸ್ಟೆನ್ಸ್ ಜಾಸ್ತಿ ಇದ್ರೂ ಕವರ್ ಮಾಡ್ಬೋದು ನಾವು. ಈ ಡಿವೈಸ್ ಯಾವ ಥರ ಆಪ್ರೇಟ್ ಮಾಡ್ಬೋದು ಅಂದರೆ, ಈಗ ನಿಮ್ಮದು ಎಲ್ಲ ಫೀಲ್ಡು ಒಂದೇ ಏರಿಯಾದಲ್ಲಿ ಏನಿರಲ್ಲ. ಈ ಒಂದು ಏರಿಯಾದಲ್ಲಿ ಒಂದು 10 ಎಕರೆ ಇದೆ, ಇನ್ನೊಂದು 1 ಕಿಲೋಮೀಟರ್ 2 ಕಿಲೋಮೀಟರ್ ಬಿಟ್ಟು ಅಲ್ಲಿ ಒಂದು 5-6 ಎಕರೆ ಇರುತ್ತೆ, ಆಮೇಲೆ ಬೇರೆ ಕಡೆ ಇರುತ್ತೆ. ಆ ಥರ ಇದ್ದಾಗ ಇದು ನಮ್ಮದು ಇನ್ನೊಂದು ಡಿವೈಸ್ ಬರುತ್ತೆ, ರೇಂಜ್ ಟೆಸ್ಟರ್ ಅಂತೇಳಿ. ಅದರಿಂದ ನಾವು ಈ ಫೀಲ್ಡಿಂದ ಆ ಫೀಲ್ಡಿಗೆ ಆ ರೇಂಜಲ್ಲಿ ಬರ್ತಿದ್ದೇನೆ ಇಲ್ಲ, ನಿಮ್ದು ಎಷ್ಟು ಫೀಲ್ಡ್ ಇರ್ತಾವಲ್ಲ ಅಷ್ಟು ಫೀಲ್ಡ್ದು ರೇಂಜ್ ಟೆಸ್ಟಿಂಗ್ ಮಾಡಿ ಒಂದೇ ಅದು ರೇಂಜಲ್ಲಿ ಬರ್ತಿದೆ ಅಂದರೆ ಎಲ್ಲಿ ಸೂಟೇಬಲ್ ಪ್ಲೇಸ್ ಅಂತೇಳಿ ನಾವು ಫೈಂಡ್ ಔಟ್ ಮಾಡಿ ಆ ಪ್ಲೇಸಲ್ಲಿ ಇದನ್ನ ಈ ಥರ ಮೌಂಟ್ ಮಾಡ್ತೀವಿ. ಸೊ ಅಲ್ಲಿಂದ ನಿಮಗೆ ಯಾವುದೇ ಫೀಲ್ಡ್ ಇದ್ರೂ ಇದರ ಅಂಡರ್ ಆಪ್ರೇಟ್ ಆಗುತ್ತೆ. ಇದು ನೀವು ಆಟೋಮೇಷನ್ ಮಾಡ್ಕೋಬೋದು. ನಿಮಗೆ ಏನಾದರೂ ಇರಿಗೇಷನ್ ಆಟೋಮೇಷನ್ನು ಮತ್ತು ಫರ್ಟಿಗೇಷನ್ದು ಮುಂದೆ ಮಾಡಿಸ್ಬೇಕಂತ ಪ್ಲ್ಯಾನ್ ಏನಾದರೂ ಇದ್ದರೆ ನಮ್ಮ ಹುಬ್ಳಿ ಆಫೀಸಿಗೆ ಬಂದು ವಿಸಿಟ್ ಮಾಡ್ಬೋದು. ಇಲ್ಲಿ ನಮ್ಮದು ಎಲ್ಲ ಯಾವ್ಯಾವ ಕಂಟ್ರೋಲರ್ ಅದಾವೆ ಮತ್ತು ಆಮೇಲೆ ವಾಲ್ ಇರ್ಬೋದು, ಎಲ್ಲ ಪ್ರಾಡಕ್ಟ್ಸ್ ಅವೈಲೇಬಲ್ ಅದಾವೆ. ಬಂದು ನೀವು ವಿಸಿಟ್ ಮಾಡಿದ್ರೆ ನಮ್ಮದು ಇಲ್ಲಿರೋ ಸ್ಟಾಫ್ ಎಕ್ಸ್ಪ್ಲೈನ್ ಮಾಡ್ತಾರೆ ಯಾವ ಪ್ರಾಡಕ್ಟು, ಆಮೇಲೆ ಯಾವ ಕಂಟ್ರೋಲ್ ಯಾವ ಥರ ವರ್ಕ್ ಆಗುತ್ತೆ. ಅದರ ಆದಮೇಲೆ ನಿಮ್ಮದು ಫೀಲ್ಡ್ ವಿಸಿಟ್ ಇರ್ಬೋದು, ನೆಕ್ಸ್ಟ್ ಸರ್ವೇಯಿಂಗು ಎಲ್ಲ ಇಲ್ಲಿಂದನೇ, ಹುಬ್ಳಿ ಆಫೀಸಿಂದನೇ ನಮ್ಮದು ಸೇಲ್ಸು, ಸರ್ವೀಸು, ಮೇಂಟೆನೆನ್ಸು ಇಲ್ಲಿಂದ ಆಪ್ರೇಟ್ ಮಾಡ್ತೀವಿ. ಆಮೇಲೆ ನಮ್ಮದು ಹುಬ್ಳಿ ಆಫೀಸ್ ಅಡ್ರೆಸ್ಸು 1st ಫ್ಲೋರ್, ವಿರೂಪಾಕ್ಷಿ ಕೃಪಾ ಬಿಲ್ಡಿಂಗ್, ಅಪೋಸಿಟ್ ಟು KMC ಮೇನ್ ಗೇಟ್, PB ರೋಡ್, ಹುಬ್ಬಳ್ಳಿ.